ಗ್ಯಾಸ್ ಸಿಗದಿದ್ದಕ್ಕೆ ಸೌದೆಗೆ ಹೆಚ್ಚಾಯಿತು ಬೇಡಿಕೆ. ಸೌದೆ ಬಳಸಿ ಅಡುಗೆ ಮಾಡೋದಕ್ಕೆ ಹೋಟೆಲ್ಗಳು ತೀರ್ಮಾನ ಮಾಡಿದಾವೆ. ಇನ್ನೇನು ಮಾಡೋದಕ್ಕಾಗಲ್ಲ, ಹಳೆ ಪದ್ಧತಿ ಇದೆಯಲ್ಲ, ಸೌದೆಗಳಿಗೆ ಮೊರೆ ಹೋಗ್ತಾರೆ. ಸೊ ಅದೇ ಆಗ್ತಾ ಇದೆ ಈಗ. ಆದರೆ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತಿದೆಯಲ್ಲ. ಸೌದೆಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದ್ದಂತೆ ಅರಣ್ಯ ಇಲಾಖೆ ಅಲರ್ಟ್ ಆಗಿದೆ. ಅಕ್ರಮ ಮರ ಕಡಿತಕ್ಕೆ ಬ್ರೇಕ್ ಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಅಕ್ರಮ ಮರ ಕಡಿದ್ರೆ ಅಧಿಕಾರಿಗಳೇ ಜವಾಬ್ದಾರಿ. ಕಾಡುಗಳು, ಕಾಡಿನಂಚು ಮತ್ತು ಸರ್ಕಾರಿ ಭೂಮಿಗಳಲ್ಲಿ ಮರ ಕಡಿಯುವಂತಿಲ್ಲ. ಈ ವಲಯದಲ್ಲಿ ಮರಗಳನ್ನು ಕಡಿದ್ರೆ ಅಧಿಕಾರಿಗಳೇ ಹೊಣೆ ಅಂತ ಸೂಚನೆಯನ್ನ ಕೂಡ ನೀಡಲಾಗಿದೆ. ಯಾವುದಕ್ಕೆ ಬೇಡಿಕೆ ಇರುತ್ತೋ ಅದು ಒಂದು ಕಳ್ಳತನ ಆಗುತ್ತೆ ಅಥವಾ ಇನ್ನೊಂದೇನೋ ಹಾಗೆ ಆಗುತ್ತೆ. ಇವತ್ತು ನೋಡಿ, ಈಗ ಗ್ಯಾಸ್ ಸಿಲಿಂಡರ್ಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಹಾಗಾಗಿ ಗ್ಯಾಸ್ ಸಿಲಿಂಡರ್ಗಳನ್ನೇ ಕಳ್ಳತನ ಮಾಡಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ಈಗ ಸೌದೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೆ ಸಿಟಿಗಳಲ್ಲಿ. ಈಗ ಏನು ಮಾಡ್ತಾರೆ, ಒಂದಿಷ್ಟು ಜನ ಹಳ್ಳಿಗಾಡಲ್ಲಿ ಕೆಲವೊಂದಿಷ್ಟು ಜನ ಮುಂಚೆಯಿಂದನೂ ಈ ಕಟ್ಟಿಗೆ ವ್ಯಾಪಾರ ಮಾಡ್ಕೊಂಡು ಬರೋರು, ಅವರು ಈ ಕಾಡುಗಳಿಗೆ ಹೋಗೋದು, ಅಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಸಿಟಿಗಳಿಗೆ ಮಾರಿದ್ರಾಯಿತು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅದರ ಬಗ್ಗೆ ಅಲರ್ಟ್ ಆಗಿರಿ ಅನ್ನೋ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಅದರಲ್ಲೂ ಅರಣ್ಯ ಅಧಿಕಾರಿಗಳು ಸಿಕ್ಕಾಪಟ್ಟೆ ಅಲರ್ಟ್ ಅಂತೂ ಇದ್ದೇ ಇರ್ತಾರೆ ಯಾವಾಗಲೂ. ಬಟ್ ಈಗಂತೂ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ. ಯಾಕೆಂತಂದರೆ ಈ ಕಾಡಿನ ಒಳಗಡೆ ಬಂದಿರ್ತಾರೆ ಅಥವಾ ಕಾಡಿನ ಅಂಚಿನಲ್ಲಿ ಮರಗಳನ್ನು ಕಡಿತಾ ಇರ್ತಾರೆ. ಸೊ ಸರ್ಕಾರಿ ಸ್ವಾಮ್ಯದ ಭೂಮಿಗಳಲ್ಲಿರುವಂಥ ಮರಗಳನ್ನು ಕಡಿಯುವಂಥ ಕೆಲಸ ಆಗ್ತಾ ಇರುತ್ತೆ. ಸೊ ಅದೆಲ್ಲ ನಿಮ್ಮದೇ ಜವಾಬ್ದಾರಿ ಅನ್ನೋ ನಿಟ್ಟಿನಲ್ಲಿ ತಿಳಿಸಿದಾರಂತೆ.